ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಆಪ್ ಶಾಸಕರ ಕೈಯಲ್ಲಿ ಕಂಪೆ ಕಂಪೆ ಹಣ ಅವರು ತೋರಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ ಕಾಂಚಾಣ ತಾಂಡವವಾಗಿದೆ. ಹಣದ ಕಂಪೆಯನ್ನ ಆಪ್ ಶಾಸಕ ಪ್ರದರ್ಶನ ಮಾಡಿದ್ದಾರೆ. ದೆಹಲಿಯ ವಿಧಾನಸಭೆಯಲ್ಲಿ ಆ ಹಣವನ್ನ ತಂದಂತ ಶಾಸಕ ಗುತ್ತಿಗೆದಾರರೊಬ್ರು ನನಗೆ ಈ ಹಣವನ್ನ ಕೊಟ್ಟಿದ್ದಾರೆ ಕಮಿಷನ್ ರೂಪದಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಚೀಲದಲ್ಲಿ ಹಣವನ್ನ ಇಟ್ಕೊಂಡು ಬಂದು ಅದನ್ನ ತೋರಿಸಿದ್ದಾರೆ. ಹಣದ ಕಂತೆಯನ್ನ ಆಪ್ ಶಾಸಕ ತೋರಿಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನಾವು ನೆನ್ಪು ಮಾಡ್ಕೊಳ್ಬಹುದು, ಜನಪ್ರತಿನಿಧಿಗಳು ಕಮಿಷನ್ ಹಣವನ್ನ ಕೇಳ್ತಾರೆ ಅಂತ ಹೇಳಿ ಗುತ್ತಿಗೆದಾರರು ಆರೋಪವನ್ನ ದಿನಂಪ್ರತಿ ಮಾಡ್ತಲೇ ಇದ್ದಾರೆ. ಈ ಆರೋಪದ ಮಧ್ಯೆ ದೆಹಲಿಯಲ್ಲಿ ಗುತ್ತಿಗೆದಾರರೇ ಖುದ್ದಾಗಿ ಶಾಸಕರಿಗೆ ಹಣವನ್ನ ತಂದು ಕೊಡ್ತಾ ಇದ್ದಾರೆ ನೋಡಿ ಅಂತ ಹೇಳಿ ಶಾಸಕರು ಆ ಹಣವನ್ನ ಅಂದ್ರೆ ಚೀಲದಲ್ಲಿ ಆ ಹಣವನ್ನ ಇಟ್ಕೊಂಡು ಬಂದಿದ್ದಾರೆ. ವಿಧಾನಸಭೆಯಲ್ಲಿ ಪ್ರದರ್ಶನ ಮಾಡಿ ಗುತ್ತಿಗೆದಾರರ ಮೇಲೆ ಆರೋಪ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಕರ್ನಾಟಕದಲ್ಲಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಕಮಿಷನ್ಗೋಸ್ಕರ ಹಣ ಕೇಳ್ತಾರೆ ಅಂತ ಗುತ್ತಿಗೆದಾರರ ಸಂಘದಿಂದ ಪ್ರೆಸ್ ಮೀಟ್ ಮಾಡಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಜೀವ ಕೂಡ ಹಾನಿಯಾಗಿದೆ. ಸಂತೋಷ್ ಪಾಟೀಲ್ ಎಕ್ಸಾಂಪಲ್ ಕೊಡ್ತಾರೆ ಈಶ್ವರಪ್ಪ ಪ್ರಕರಣದಲ್ಲಿ. ಆದ್ರೆ ದೆಹಲಿಯಲ್ಲಿ ಗುತ್ತಿಗೆದಾರರೇ ನನ್ನ ಕೈಲಿ ಹಣ ಕೊಟ್ಟಿದ್ದಾರೆ ಅಂತ ಶಾಸಕರು ಅದನ್ನ ತೋರಿಸಿದ್ದಾರೆ, ವಿಧಾನಸಭೆಗೆ ತಗೊಂಡ್ಬಂದಿದ್ದಾರೆ. ಅಲ್ಲಿ ಘಟನೆ ಏನಾಯ್ತು ಹಾಗಾದ್ರೆ? ಶರ್ಮಿತಾ, ನವದೆಹಲಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ಪತ್ರೆಯ ನವೀಕರಣ ಕಾರ್ಯ ನಡೀತಾ ಇತ್ತು. ಆ ನವೀಕರಣ ಕಾರ್ಯಕ್ಕೋಸ್ಕರ ಅಲ್ಲಿಯ ಗುತ್ತಿಗೆದಾರರು ಏನ್ ಮಾಡ್ತಾರೆ, ಅಲ್ಲಿಯ ಸ್ಟಾಫ್ ನ ಸ್ಯಾಲರಿಯನ್ನ ಕಟ್ ಮಾಡಿ ಅದರಲ್ಲಿ ಈ ಕಾಂಟ್ರಾಕ್ಟರ್ಸ್ ಒಂದಿಷ್ಟು ಜನ ಏನ್ ಮಾಡ್ತಾರೆ, ಹಣವನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಆ ಹಣದಲ್ಲಿ ಒಂದು ಭಾಗವನ್ನ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ಆಪ್ನ ಶಾಸಕ ಮೊಹಿಂದರ್ ಗೋಯಲ್ ಅನ್ನೋರಿಗೆ ಆ ಹಣವನ್ನ ಕೊಟ್ಟಿದ್ದಾರೆ ಅಂತೇಳಿ ಸದ್ಯಕ್ಕೆ ಈಗ ಅಲ್ಲಿ ಅಸೆಂಬ್ಲಿಯಲ್ಲಿ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಪಿ, ಸಿಎಸ್, ಅದೇ ರೀತಿಯಾಗಿ ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಅವ್ರಿಗೂ ನಾನು ಕಂಪ್ಲೇಂಟ್ ಅನ್ನ ಮಾಡಿದ್ದೀನಿ. ನನ್ನ ಜೀವನವನ್ನ ನಾನು ರಿಸ್ಕ್ ತೆಗೆದುಕೊಂಡು ಇಂಥ ಒಂದು ಕಾರ್ಯವನ್ನ ಮಾಡಿದ್ದೀನಿ ಅಂತೇಳಿ ಹೇಳ್ಕೊಂಡಿರುವಂತದ್ದು ಶರ್ಮಿತಾ. ಅಂದ್ರೆ ನಾವು ಗಮನಿಸ್ತಾ ಇರ್ತೀವಿ, ಇವತ್ತು ಕರ್ನಾಟಕದಲ್ಲೂ ಕೂಡ ನೋಡ್ತೀವಿ. ಕರ್ನಾಟಕದಲ್ಲಿ ಅದರ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಗುತ್ತಿಗೆದಾರರು ಕರ್ನಾಟಕದ ಕೆಲವು ಶಾಸಕರ ಮೇಲೆ ನೇರವಾದಂತಹ ಆರೋಪವನ್ನ ಮಾಡ್ತಾರೆ. ಇತ್ತೀಚೆಗೆ ಶಾಸಕ ತಿಪ್ಪಾರೆಡ್ಡಿ ಅವರ ಮೇಲೆ ಕೂಡ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಯಾಕಂದ್ರೆ ಈ ಒಂದು ಕಡೆಯಿಂದ ಶಾಸಕರು, ಇನ್ನೊಂದು ಗುತ್ತಿಗೆ ಎಕ್ಸಸ್ ಇದೆಯಲ್ಲ, ಇದು ನಿರಂತರವಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕುಂಠಿತಗೊಳಿಸ್ತಾ ಬರ್ತಾ ಇದೆ. ಸಾಕಷ್ಟು ಬಾರಿ ಏನಾಗುತ್ತೆ, ಈ ಅಭಿವೃದ್ಧಿ ಆಗುತ್ತೋ ಇಲ್ವೋ, ರಸ್ತೆ ಆಗುತ್ತೋ ಇಲ್ವೋ, ಅದರಲ್ಲಿ 40%, 50% ಕಮಿಷನ್ ಅನ್ನ ಕೊಡಬೇಕು ಅಂದಾಗ ಆ ಗುತ್ತಿಗೆದಾರ ಸಹಜವಾಗಿ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾನೆ. ಆದ್ರೆ ಆ ಕಾರಣದಿಂದಾಗಿ ಸಾಕಷ್ಟು ಅಪಘಾತಗಳಾಗಿರುವಂತಹ ಒಂದು ವಿಚಾರಗಳನ್ನ ಕೂಡ ನಾವು ದಿನಂಪ್ರತಿ ಗಮನಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿ ದೆಹಲಿಯಲ್ಲಿ ಆಗಿರ್ತಕ್ಕಂಥ ವಿಚಾರ ಏನಂದ್ರೆ, ಆಪ್ನ ಶಾಸಕ ಆಗಿರ್ತಕ್ಕಂಥ ಮೊಹಿಂದರ್ ಗೋಯಲ್ ಏನ್ ಮಾಡಿದ್ದಾರೆ, ಅವರು ಇಂಟರ್ನ್ ಆಗಿ ಗುತ್ತಿಗೆದಾರರ ಮೇಲೆ ನೇರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಈ ಗುತ್ತಿಗೆದಾರರು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಹಣವನ್ನ ಸಂಗ್ರಹ ಮಾಡಿ ಆ ಜೊತೆಗೆ ಅಲ್ಲಿಯ ಒಂದು ಸ್ಟಾಫ್ ಏನಿದ್ದಾರೆ ಅವ್ರಿಗೂ ಕೂಡ ಸ್ಯಾಲರಿಯನ್ನ ಕೊಡ್ತಾ ಇಲ್ಲ. ಇಂಥ ಭ್ರಷ್ಟಾಚಾರವನ್ನ ತಡೆಗಟ್ಟಬೇಕು ಅಂತೇಳಿ ಅವರು ಈಗ ಸದ್ಯಕ್ಕೆ ಆರೋಪವನ್ನ ಮಾಡಿದ್ದಾರೆ, ದೂರನ್ನ ಕೂಡ ಕೊಟ್ಟಿದ್ದಾರೆ. ಇನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಈ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ರು, ಆ ಗುತ್ತಿಗೆದಾರರು ಯಾರು, ಎಷ್ಟು ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ, ಆ ಕಲೆಕ್ಟ್ ಮಾಡಿರುವ ಹಣದಲ್ಲಿ ಶಾಸಕರಿಗೆ ಎಷ್ಟು ಹಣವನ್ನ ಕೊಡ್ಲಾಗಿದೆ, ಅಥವಾ ಅಷ್ಟು ಸಂಪೂರ್ಣ ಹಣವನ್ನು ಶಾಸಕರಿಗೆ ಕೊಡ್ಲಾಯ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದಾವೆ. ಆದ್ರೆ ಒಂದಂತೂ ಗಮನಾರ್ಹ ಬೆಳವಣಿಗೆ ಅಂದ್ರೆ, ಇಂಥ ಒಂದು ವಿಚಾರಗಳು ನಡೆದಾಗ ಸಹಜವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಇದು ಕಾರಣ ಆಗುತ್ತೆ. ಗುತ್ತಿಗೆದಾರರು ಇರ್ಬೋದು, ಅಥವಾ ಶಾಸಕರು ಇರ್ಬೋದು, ಅಥವಾ ಈ ರೀತಿಯಾಗಿರ್ತಕ್ಕಂಥ ಕಾಮಗಾರಿಗಳ ವಿಚಾರ ಬಂದಾಗಿರ್ಬೋದು, ಸಾಧ್ಯವಾದಷ್ಟು ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳೋದು ಹೇಗೆ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಇರೋದನ್ನ ಕೂಡ ಇಲ್ಲಿ ಸಾಕಷ್ಟು ಅದು ದುರುಪಯೋಗ ಬಳಸ್ಕೊಳ್ಳೋದನ್ನ ನಾವು ಗಮನಿಸ್ತಾ ಇದೀವಿ. ಹೀಗಾಗಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು ಕಾರ್ಯದಲ್ಲಿ ನಿಜಕ್ಕೂ ಕೂಡ ಶಾಸಕರಿಗೆ ಹಣವನ್ನ ಕೊಟ್ಟಿದ್ದನ್ನ ಅವರು ಪ್ರದರ್ಶನ ಮಾಡಿದ್ರೆ, ಆಪ್ ಈಗ ರಾಜಕೀಯ ಅಖಾಡಕ್ಕೆ ಇಳಿದಿದ್ದೇ ಒಂದು ಪಕ್ಷವಾಗಿ ನಾವು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಡ್ತೀವಿ, ನಮ್ಮ ಪಕ್ಷ ಏನಿದ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಹೇಳಿ ಅವ್ರ ಅಜೆಂಡಾ ಇಟ್ಕೊಂಡೇ ಬಂದವರು. ಸೊ ಈ ತರ ಶಾಸಕರಿಗೆ ಗುತ್ತಿಗೆದಾರರು ಹಣವನ್ನ ಕೊಟ್ಟಿದ್ದಾರೆ ಒಂದು ಆಸ್ಪತ್ರೆಯ ಟೆಂಡರ್ ವಿಷಯವಾಗಿ ಅಂತ ಈಗ ನೀವ್ ಹೇಳ್ದಂಗೆ ಮೊಹಿಂದರ್ ಗೋಯಲ್ ಅವರು ಗಂಭೀರ ಆರೋಪ ಏನ್ ಮಾಡಿದ್ದಾರೆ. ಈ ವಿಷಯ ಎಲೆಕ್ಷನ್ ಹತ್ರ ಬರ್ತಿರುವಂತ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಯಾವ ತರ ಸದ್ದು ಮಾಡಬಹುದು?
ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಅಂತ ಹೇಳೋದು ಅಂದ್ರೆ ಊಹೆ ಕೂಡ ಸದ್ಯದ ಮಟ್ಟಿಗೆ ಮಾಡೋದು ಕಷ್ಟ ಆಗುತ್ತೆ ಶ್ರೀಮಂತ. ಯಾಕಂದ್ರೆ ಕರ್ನಾಟಕದ ಸಿನಾರದ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತು ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ವಿರುದ್ಧವಾದಂತಹ ಹೋರಾಟದ ಮೂಲಕವಾಗಿ ಬಂದಿದ್ರು ಸಹಿತ ಸಾಕಷ್ಟು ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ವಿ. ಲಿಕರ್ ಸ್ಕ್ಯಾಮ್ ಅಲ್ಲಿ ಗಂಭೀರವಾದಂತಹ ಆರೋಪ ಮನೀಶ್ ಸಿಸೋಡಿಯಾ ಮೇಲೆ ಕೇಳಿ ಬಂದಿರುವಂತದ್ದು ಜೊತೆಗೆ ಈಗ ಸತ್ಯೇಂದ್ರ ಜೈನ್ ಅಲ್ಲಿ ಆರೋಗ್ಯ ಸಚಿವ ಇನ್ನೂ ಕೂಡ ಅವ್ರು ಜೈಲಿನಲ್ಲಿ ಇದ್ರು ಆರೋಗ್ಯ ಸಚಿವರಾಗಿ ಇರ್ತಕ್ಕಂಥದ್ದು. ಅವರು ಕೂಡ ಈಗ ಜೈಲಿನಲ್ಲಿದ್ದಾರೆ. ಗಂಭೀರವಾದಂತಹ ಭ್ರಷ್ಟಾಚಾರ ಪ್ರಕರಣ, ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅವರ ಮೇಲೆ ಇರತಕ್ಕಂಥದ್ದು, ಸಾಕಷ್ಟು ಹಣವನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಹೀಗಾಗಿ ಈ ಒಂದು ಒಬ್ಬ ಶಾಸಕನ ವಿಚಾರ ಸಂಪೂರ್ಣವಾದಂತದ್ದು ರಾಜ್ಯದ ಚುನಾವಣೆ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಶಾಸಕ ನಿಜಕ್ಕೂ ಪ್ರಾಮಾಣಿಕವಾಗಿ ಇತ್ತ ಒಂದು ಕಾರ್ಯವನ್ನ ಮಾಡಿದ್ರೆ ಇದು ಶ್ಲಾಘನೀಯ ಕೂಡ ಹೌದು. ಮತ್ತು ಈ ವಿಚಾರದಲ್ಲಿ ಸಾಕಷ್ಟು ತನಿಖೆ ಕೂಡ ಆಗ್ಬೇಕಾಗಿರೋದು ಸದ್ಯದ ಅವಶ್ಯಕತೆ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ, ಈ ಕ್ಷಣದ ಅಪ್ಡೇಟ್ಸ್ಗೆ. ಬೆಂಗಳೂರಲ್ಲಿ ಏನಾಗ್ತಾ ಇದೆ? ಜೀವಕ್ಕೆ ಬೆಲೆನೇ ಇಲ್ವಾ? ರಸ್ತೆಯಲ್ಲಿ ಮೈ ಮೇಲೆ ಹತ್ತುತ್ತಾ ಇವೆ ಬಿಎಂಟಿಸಿ ಬಸ್ಗಳು. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಇವತ್ತು ನಡೆದಿರುವಂತಹ ಘಟನೆ. ಪದೇ ಪದೇ ಬಿಎಂಟಿಸಿ ಬಸ್ಗಳಿಂದ ಇಂಥ ಅಪಘಾತಗಳು ಆಗ್ತಾ ಇದೆ, ಪ್ರಾಣ ಹಾನಿ ಸಂಭವಿಸ್ತಾ ಇದೆ. ಕಿಲ್ಲರ್ ಬಿಎಂಟಿಸಿ ಅನ್ನೋ ಪಟ್ಟ ಮುಂದುವರೆದಿದೆ. ಇನ್ನೊಂದ್ ಕಡೆ ಹೈ ಟೆನ್ಷನ್ ವೈರ್ ತಗುಲಿ ಬಾಲಕ ಸಾವನ್ನಪ್ಪಿದ್ದಾನೆ. ರಸ್ತೆಗೆ ವಾಲ್ತಾ ಇವೆ ಲೈಟ್ ಕಂಬಗಳು. ಮೊನ್ನೆ ತಾನೇ ಇನ್ ಡೀಟೇಲ್ ಆಗಿ ನಿಮ್ಗೆ ಆ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಇನ್ನೊಂದ್ ಕಡೆ ಜೀವ ತೆಗೆಯೋದಕ್ಕೆ ಬಾಯಿ ತೆರೆದು ಕಾಯ್ತಾ ಇವೆ ರಸ್ತೆಯಲ್ಲಿರುವಂತ ದೊಡ್ಡ ದೊಡ್ಡ ಗುಂಡಿಗಳು, ಕಂದಕಗಳ ತರ ಆಗ್ಬಿಟ್ಟಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಬೆಂಗಳೂರಲ್ಲಿ ಏನಾಗ್ತಾ ಇದೆ? ಮನೆಯಿಂದ ಹೊರಗಡೆ ಬಂದ್ರೆ ನಾವು ವಾಪಸ್ ಜೀವಂತವಾಗಿ ಮನೆಗೆ ಹೋಗ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ವಾ? ಹಾಗಾದ್ರೆ ರಸ್ತೆಯಲ್ಲಿ ಮೈ ಮೇಲೆ ಹತ್ತುತ್ತಾ ಇದೆ ಬಿಎಂಟಿಸಿ ಬಸ್. ಇವತ್ತು ಬೈಕ್ ಸವಾರ ಸುಮ್ಮನಹಳ್ಳಿ ಸಿಗ್ನಲ್ ಬಿಡ್ತಾ ಇದ್ದಂತೆ ಆ ಬಸ್ ಕೂಡ ಫಾಸ್ಟ್ ಆಗಿ ಬಂದಿದೆ. ಬೈಕ್ ಸವಾರನು ಹೋದಂತ ಪರಿಣಾಮ ಆ ಬಸ್ನ ಹಿಂದಿನ ಟೈರ್ಗೆ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಅಲ್ಲೇ ಮೃತಪಟ್ಟಿದ್ದಾರೆ. ಇನ್ನೊಂದ್ ಕಡೆ ಹೈ ಟೆನ್ಷನ್ ವೈರ್ ತಗುಲಿ ಬಾಲಕ ಸಾವನ್ನಪ್ಪಿರೋದು ಸೋಮವಾರ ಘಟನೆ ಆಗಿದೆ. ಅಂದ್ರೆ ಗಾಳಿಪಟ ಹಾರಿಸೋದಕ್ಕೆ ಅಂತ ಆ ಬಾಲಕ ಹೋಗಿದ್ದ. ಆ ಸಂದರ್ಭದಲ್ಲಿ ಆರ್ಟಿ ನಗರದಲ್ಲಿ ನಡೆದಿರುವಂತ ಘಟನೆ. ಇನ್ನು ರಸ್ತೆಗೆ ಲೈಟ್ ಕಂಬಗಳು ವಾಲ್ತಾ ಇದೆ, ಬಾಯಿ ತೆರೆದು ಗುಂಡಿಗಳು ಯಾರು ಬೀಳ್ತಾರೆ ಇದಕ್ಕೆ, ನಾನು ಹೆಂಗ್ ಬಲಿ ಪಡ್ಕೊಳ್ಳಿ ಅಂತ ಹೇಳಿ ವೇಟ್ ಮಾಡ್ತಾ ಇವೆ ಜೀವ ತೆಗೆಯೋದಕ್ಕೆ ಗುಂಡಿಗಳು. ಸಂಬಂಧಪಟ್ಟವರು ತಕ್ಷಣಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ಆದ್ರೆ ಈ ಮೂಲ ಸೌಕರ್ಯ ವಿಷಯಗಳಲ್ಲಿ ಪ್ರಾಣ ಹೋಗೋ ತನಕನೂ ಎಚ್ಚೆತ್ಕೊಳ್ಳಲ್ಲ. ಪ್ರಾಣ ಹೋದಾಗ ನಾವು ಸರಿ ಮಾಡ್ತೀವಿ, ಎಚ್ಚೆತ್ಕೊಂಡಿದೀವಿ ಅಂತ ಹೇಳ್ತಾರೆ. ಮತ್ತದೇ ನಿರ್ಲಕ್ಷ್ಯ ಮುಂದುವರಿಯುತ್ತೆ. ಬೆಂಗಳೂರಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಜೀವಕ್ಕೆ ಬೆಲೆ ಇಲ್ವಾ? ಘಟನೆಗಳು ಒಂದಾದ್ಮೇಲೆ ಒಂದು ಸಂಭವಿಸ್ತಲೇ ಇದೆ. ನಾವು ಅಷ್ಟೇ ನ್ಯೂಸ್ 18 ನಲ್ಲಿ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ಲೇಟೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ, ಮೊನ್ನೆ ನೆನೆದ್ ಬಿಟ್ಬಿಡಿ. ಸೊ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಸುಮ್ಮನಹಳ್ಳಿಯಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಆರ್ಟಿ ನಗರದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಇಬ್ಬರಿಂದ ನಾನು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಪ್ಲೀಸ್ ಬಿ ಆನ್ಲೈನ್. ಸುಮ್ಮನಹಳ್ಳಿಯಲ್ಲಿ ಇವತ್ತು ಘಟನೆ ಏನಾಯ್ತು ಆ ಬಗ್ಗೆ ಮೊದಲು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡ್ತೀವಿ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬಲಿಯಾಗಿರೋದು ಬೆಂಗಳೂರಿನ ಸುಮ್ಮನಹಳ್ಳಿ ಸರ್ಕಲ್ ಬಳಿಯಲ್ಲಿ ಘಟನೆ ಸಂಭವಿಸಿದೆ. ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್. ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಮಗೂ ಅರ್ಥ ಆಗುತ್ತೆ. ಬೆಂಗಳೂರಂತ ಸಿಟಿಯಲ್ಲಿ ವಾಹನ ಸಂಚಾರದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಸ್ಗಳನ್ನ ಅಲ್ಲಿ ಚಾಲನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಟೂ ವೀಲರ್ ಅಲ್ಲಿ ಬರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೈಕ್ ಸವಾರರು, ನಾವು ಫಸ್ಟ್ ಹೋಗಬೇಕು ಅಥವಾ ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು, ನುಸುಳ್ಕೊಂಡು ಹೋಗಬೇಕು. ಇಂಥ ಸಂದರ್ಭಗಳು ಬಂದಾಗ ಅಲ್ಲಿ ಆಕ್ಸಿಡೆಂಟ್ ಆಗೋದು, ಇಂಥ ಘಟನೆಗಳು ಸಂಭವಿಸೋದು ಒಂಥರ ಕಾಮನ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯವೇ ಬೈಕ್ ಸವಾರ ಮೃತಪಡೋದಕ್ಕೆ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಸುಮ್ಮನಹಳ್ಳಿಯಲ್ಲಿ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಲೈವ್ ನಲ್ಲಿ ಕನೆಕ್ಟ್ ಇದ್ರು. ಮೊದಲಿಗೆ ಅವರಿಂದ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಮಂಜುನಾಥ್ ಚಂದ್ರ, ಘಟನೆ ಹೇಗಾಯ್ತಂತೆ? ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಇಂಥ ಘಟನೆಗಳು ಸಂಭವಿಸಿದಾಗ ಬಸ್ ಚಾಲಕಂದು ತಪ್ಪಿರಬಹುದು ಅಥವಾ ಬೈಕ್ ಸವಾರಂದು ತಪ್ಪಿರಬಹುದು. ಬಟ್ ಇಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯನೇ ಕಾರಣ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಘಟನೆ ಹೇಗಾಯ್ತು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ?
ಶರ್ಮಿತಾ, ಖಂಡಿತವಾಗ್ಲೂ ಅಂದ್ರೆ ಈಗ ಕೇವಲ ಒಂದು 20 ರಿಂದ 30 ನಿಮಿಷಗಳ ಹಿಂದೆ ಈ ಒಂದು ಆಕ್ಸಿಡೆಂಟ್ ಪ್ರಕರಣ ಬೆಳಕಿಗೆ ಬಂದ ಅಂದ್ರೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸುಮ್ನಹಳ್ಳಿ ಜಂಕ್ಷನ್ ಬಳಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈಗೇನು ನಾವು ತೋರಿಸ್ತಾ ಇದೀವಿ, ಇದೇ ಬಸ್ ಏನೊಂದು ಬೈಕ್ ಚಾಲಕನ ಒಂದು ಬೆನ್ನಿನ ಮೇಲೆ ಹತ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ಇದು 31ನೇ ಡಿಪೋಗೆ ಸೇರಿರ್ತಕ್ಕಂಥ ಬಸ್ ಆಗಿರ್ತಕ್ಕಂಥದ್ದು. ಈ ಬಸ್ಸಿನ ನಂಬರ್ ಬಂದು KA 57F3445 ಬಸ್ ಇದು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಸುಮ್ನಹಳ್ಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಬಸ್ ಬಂದು 31ನೇ ಡಿಪೋಗೆ ಸೇರಿರ್ತಕ್ಕಂಥದ್ದು. ಇದು ಮಧ್ಯಾಹ್ನ ಡಿಪೋಗೆ ಕೂಡ ತಲುಪ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀವಿ. ಈ ಬಸ್ಸಿನ ಚಾಲಕ ಬಂದು ಆನಂದರಾವ್ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಸುಮ್ನಹಳ್ಳಿ ಜಂಕ್ಷನ್ ಬಳಿ ಏನಾಗಿದೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ, ಈಗ ನಾನು ನಿಮಗೆ ಫ್ರಂಟ್ ವೀಲ್ ಅನ್ನ ತೋರಿಸ್ತೀವಿ. ಫ್ರಂಟ್ ವೀಲ್ ಬಳಿ ಒಂದು ಮಾರ್ಕ್ ಕಾಣುತ್ತೆ, ಅಂದ್ರೆ 2 ವೀಲರಿನ ಹ್ಯಾಂಡಲ್ ಮೊದಲಿಗೆ ಡಿಕ್ಕಿ ಆಗಿರ್ತಕ್ಕಂಥದ್ದು ಇದೇ ಟೈರ್ ಹತ್ರ. ಈ ಟೈರ್ ಬಳಿ ಬಸ್ ಅನ್ನ ರೈಟ್ ಗೆ ತಗೊಬೇಕಾದ್ರೆ ಡ್ರೈವರ್ ಇಂಡಿಕೇಟರ್ ಆಗಿರ್ತಾರೆ. ಆಗಾಗ್ಲೇ ಬಸ್ ಅಂದ್ರೆ ಬಸ್ಸಿನ ಪಕ್ಕದಲ್ಲಿ 2 ವೀಲರ್ ಇರ್ತಾರೆ. 2 ವೀಲರ್ ಬಂದು ಇಲ್ಲಿ ಏನ್ ನಾನು ತೋರಿಸ್ತಾ ಇದೀನಿ ಮಾರ್ಕ್ಗಳು ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಲೆಫ್ಟ್ ಸೈಡಿನ ಹ್ಯಾಂಡಲ್ ಇಲ್ಲಿ ಟಚ್ ಆಗಿರ್ತಕ್ಕಂಥ ಮೃತ ಏನೊಂದು ಕುಲದೀಪ್ ಅಂತ ಕೂಡ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ಟೈರ್ ಮೊದಲಿಗೆ ಟಚ್ ಆಗುತ್ತೆ. ಟಚ್ ಆದ ನಂತರ ಯಾಕಂದ್ರೆ ಈಗಾಗಲೇ ಬಸ್ ಕೂಡ ಟೈರ್ ಕೂಡ ರೈಟ್ ಪೊಸಿಷನ್ ಟರ್ನ್ ಆಗಿ ನಿಂತಿರ್ತಕ್ಕಂಥದ್ದು. ಇಲ್ಲಿ ಇದೇ ರೀತಿಯಾಗಿ ಸಿಗ್ನಲ್ ಬಳಿ ಕೂಡ ಇದೇ ರೀತಿಯಾಗಿ ಬಸ್ ರೈಟ್ ಗೆ ತಗೊಬೇಕಾದ್ರೆ 2 ವೀಲರ್ ಕೂಡ ರೈಟ್ ಇಂದ ಅಂದ್ರೆ ಬಸ್ಸಿನ ಮುಕ್ಕಾಲ್ ಭಾಗ ಬಂದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನು ಎಡವಟ್ಟ ಅಂತಂದ್ರೆ ಡ್ರೈವರ್ ಒಂದು ಮಿರರ್ ಅನ್ನು ನೋಡಿ ಮತ್ತೆ ಬಸ್ ಅನ್ನು ಮುಂದೆ ತಗೊಬೇಕಾಯ್ತು. ಅದರ ಜೊತೆಗೆ ಯಾವಾಗ 2 ವೀಲರ್ ಟಚ್ ಆಗುತ್ತೋ ಇಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಒಂದು ಬಸ್ಸಿನ ಒಂದು ಸ್ಕ್ರಾಚ್ ಆಗುತ್ತೆ. ಅಂದ್ರೆ ಪೇಂಟ್ ಎಲ್ಲವೂ ಕೂಡ ಈಗಾಗಲೇ ಮಾರ್ಕ್ ಎಲ್ಲ ಕಿತ್ಕೊಂಡ್ ಬಂದಿರತಕ್ಕಂಥದ್ದು. ಅಂದ್ರೆ 2 ವೀಲರಿನ ಮಡ್ಗಾರ್ಡ್ ಲೆಫ್ಟ್ ಸೈಡ್ ಫೂಟ್ ರೆಸ್ಟ್ ಹಾಗೂ ಹ್ಯಾಂಡಲ್ ಇಲ್ಲಿ ಹೊಡೆದಿರ್ತಕ್ಕಂಥದ್ದು. ಯಾವಾಗ ಆ ಬಸ್ ಟಚ್ ಆಗಿ 2 ವೀಲರ್ ಕೆಳಗಡೆ ಬೀಳ್ತಾರೆ ಅಂದ್ರೆ ಆ ವ್ಯಕ್ತಿ ಮೃತಪಟ್ಟಂತ ವ್ಯಕ್ತಿ ಕೆಳಗಡೆ ಬೀಳ್ತಾರೆ. ಅದಾದ ನಂತರ ಹಿಂದಿನ ಟೈರ್ ಅಲ್ಲಿ ನೀವು ನೋಡ್ತಾ ಇರಬಹುದು ಬ್ಲಡ್ ಸ್ಟೈನ್ಸ್ ಕೂಡ ಆಗಿರ್ತಕ್ಕಂಥ ಸಾರ್ವಜನಿಕರು ಹಾಗೂ ಪೊಲೀಸ್ ಅಧಿಕಾರಿಗಳು ಕನ್ಫರ್ಮ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇಲ್ಲೆಲ್ಲವೂ ಕೂಡ ರಕ್ತದ ಕಲೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದನ್ನ ಎಲ್ಲೂ ಕೂಡ ಕೆಂಪದಾಗಿ ಕಾಣಿಸ್ತಾ ಇಲ್ಲ, ಬಟ್ ಟೈರ್ ಹತ್ತಿರೋದ್ರಿಂದ ಇಲ್ಲಿ ಬ್ಲಡ್ ಸ್ಟೈನ್ಸ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಸದ್ಯಕ್ಕೆ ಈಗ ಏನು ವ್ಯಕ್ತಿಯನ್ನ ಅಂದ್ರೆ ಬೈಕ್ ಚಾಲಕನನ್ನ ಈಗ KC ಜನರಲ್ ಆಸ್ಪತ್ರೆಗೆ ಕೂಡ ಸೇರಿರ್ತಕ್ಕಂಥದ್ದು. ಇನ್ನ BMTC ಬಸ್ ಅನ್ನ ಸ್ಟೇಷನ್ ಮುಂದೆ ತಂದಾಕಿ ಚಾಲಕನನ್ನ ವಶಕ್ಕೆ ಪಡೆದು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಶರ್ಮಿತಾ. ಇನ್ನ ಬೆಂಗಳೂರಿನಲ್ಲಿ ಅಪಘಾತ ಸಂಖ್ಯೆಗಳು ಪ್ರಕರಣಗಳು ಅದರಲ್ಲೂ ಕೂಡ 2 ವೀಲರ್ ಇನ್ನ ಇದು ಈ ವರ್ಷದ ಮೊದಲನೇ ತಿಂಗಳಾಗಿರೋದ್ರಿಂದ ಅತಿ ಹೆಚ್ಚಾಗಿ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಅಂದ್ರೆ 2 ವೀಲರ್ ಓಡಿಸುವವರು ಅಜಾಗರೂಕತೆಯಿಂದ ಬೆಂಗಳೂರಿನಲ್ಲಿ ಸವಾರಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕಂಡು ಬರ್ತಾ ಇರ್ತಕ್ಕಂಥ ಸದ್ಯಕ್ಕೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮಂಜುನಾಥ್ ಚಂದ್ರ, ಇನ್ನು RT ನಗರದ ಘಟನೆ ಏನಾಯ್ತು ಅದ್ರ ಬಗ್ಗೆ ಇವಾಗ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಫಸ್ಟ್ ಆ ಮಾಹಿತಿಯನ್ನ ನಿಮಗೆ ಕೊಡ್ತೀವಿ. ಬೆಂಗಳೂರಲ್ಲಿ ಹೈ ಟೆನ್ಷನ್ ವೈರ್ಗೆ ಮತ್ತೊಂದು ಬಲಿಯಾಗಿದೆ. 11 ವರ್ಷದ ಬಾಲಕ ಅಬೂಬಕ್ಕರ್ ಸಾವನ್ನಪ್ಪಿರೋದು ಸೋಮವಾರ ನಡೆದಿರುವಂತ ಘಟನೆ. ಗಾಳಿಪಟ ಬಿಡೋದಕ್ಕೆ ಅಂತ ಆತ ಹೋಗಿದ್ದ, ಅವಾಗ ಅವಘಡ ಆಗಿದೆ. ಆತನನ್ನ ತಕ್ಷಣಕ್ಕೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ, ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಆತ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. RT ನಗರದ ಚಾಮುಂಡಿ ನಗರದಲ್ಲಿ ನಡೆದಿರುವಂತ ಘಟನೆ ಇದೆ. ಇನ್ನು ಇದು ಅಷ್ಟೇ ಬೆಂಗಳೂರಲ್ಲಿ ರಿಪೀಟೆಡ್ಲಿ ಆಗ್ತಾ ಇದೆ. ಎಸ್ಪೆಷಲಿ ಮಕ್ಕಳು ಈ ತರ ಗಾಳಿಪಟ ಬಿಡೋಕ್ ಹೋದಾಗ ಅಥವಾ ಪಾರಿವಾಳವನ್ನ ಹಿಡಿಯೋಕ್ ಹೋದಾಗ ಇಂಥ ಘಟನೆಗಳು ಸಂಭವಿಸ್ತಲೇ ಇದೆ. ಎಚ್ಚೆತ್ಕೊಳ್ಬೇಕಾಗಿರೋದು ಬೆಸ್ಕಾಂ. ಆದ್ರೆ ಇಲಾಖೆ ಮಾತ್ರ ನಾವೆಲ್ಲ ಸರಿ ಮಾಡ್ಬಿಡ್ತೀವಿ, ಇಂಥ ಘಟನೆ ಮತ್ತೆ ರಿಪೀಟ್ ಆಗಬಾರ್ದು, ಮರುಕಳಿಸದಂತೆ ನೋಡ್ಕೊಂಡ್ಬಿಡ್ತೀವಿ ಅಂತೆಲ್ಲ ಘಟನೆ ಆದಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಹೇಳ್ತಾರೆ. ಆದ್ರೆ ಯಥಾಸ್ಥಿತಿ ತಮ್ಮ ನಿರ್ಲಕ್ಷ್ಯವನ್ನ ಮುಂದುವರೆಸಿರ್ತಾರೆ. ಈಗ 11 ವರ್ಷದ ಅಬೂಬಕ್ಕರ್ ಅನ್ನೋ ಬಾಲಕ ಸಾವನ್ನಪ್ಪಿದ್ದಾನೆ. ಫೋಟೋ ತೋರಿಸ್ತಾ ಇದೀವಲ್ಲ, ಈತನೇ ಅಬೂಬಕ್ಕರ್, 11 ವರ್ಷದ ಬಾಲಕ. ಗಾಳಿಪಟ ಬಿಡೋಕೆ ಅಂತ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಹೈ ಟೆನ್ಷನ್ ವೈರ್ಗೆ ಮತ್ತೊಂದು ಬಲಿಯಾಗಿರೋದು. ಇನ್ನು ಪೋಷಕರು ಅಷ್ಟೇ ಆ ಮಕ್ಕಳ ಮೇಲೆ ಒಂದು ನಿಗಾ ಇಟ್ಟಿರ್ಬೇಕಾಗತ್ತೆ. ಈ ತರ ಗಾಳಿಪಟ ಬಿಡೋಕೆ ಹೋದಾಗ ಅಥವಾ ಪಾರಿವಾಳ ಹಿಡಿಯೋಕೆ ಅಂತ ಮಕ್ಕಳು ಹೋದಾಗ ಅವ್ರ ಕಡೆ ಒಂದು ಗಮನ ಇರಬೇಕಾಗತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ನಾನು ಆಗ್ಲೇ ಹೇಳ್ದಂಗೆ ರಿಪೀಟೆಡ್ಲಿ ಇಂಥ ಘಟನೆಗಳಾಗ್ತಾ ಇದೆ. ಗಾಳಿಪಟ ಹಿಡಿಯಕ್ ಹೋದಾಗ ಅಥವಾ ಪಾರಿವಾಳ ಹಿಡಿಯಕ್ ಹೋದಾಗ ಮಕ್ಕಳು ಈ ತರ ಬಲಿ ಆಗ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಪೋಷಕರಲ್ಲಿ ಇರ್ಲಿಲ್ವಾ? ಮತ್ತೆ ಬೆಸ್ಕಾಂ ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡಿದ್ಯಾ? ಶರ್ಮಿತಾ, ನಾನು ನೇರವಾಗಿ ಆ ಮೃತ ಬಾಲಕನ 11 ವರ್ಷದ ಅಬೂಬಕ್ಕರ್ ಅನ್ನುವಂಥ ಬಾಲಕನ ಮನೆಯಲ್ಲಿದ್ದೀನಿ. ನೇರವಾಗಿ ಅವ್ರ ಸಂಬಂಧಿಕರನ್ನ ಮಾತಾಡಿಸ್ತಾ ಹೋಗೋಣ, ಅವ್ರು ಏನು ಹೇಳ್ತಾರೆ ಅಂತ. ಅಮ್ಮ, ಈಗ ಘಟನೆ ಮೊನ್ನೆ ಆಗಿರೋದು, ನಿನ್ನೆ ರಾತ್ರಿ ಹುಡುಗ ಏನು ಸಾವನ್ನಪ್ಪಿರುವಂಥದ್ದು, ಏನಾಯ್ತು ಆ್ಯಕ್ಚುಲಿ? ಸೋಮವಾರ ನಮ್ಮ ಮಗ ಆಟ ಆಡೋಕ್ಕೆ ಹೋಗಿದ್ರು. ವೈರ್ ಬಿದ್ದು ಅವ್ರಿಗೆ ಕರೆಂಟ್ ಹೊಡೆದು ತೀರೋಯ್ತು. ಸುತ್ಕೊಂಡ್ಬಿಟ್ಟು
ಆಮೇಲೆ ಬಾಪ್ಟಿಸ್ಟ್ನಲ್ಲಿ ಅಡ್ಮಿಟ್ ಮಾಡಿದ್ರು, ಅಲ್ಲಿ ತಗೊಳ್ಳಿಲ್ಲ. ಆಮೇಲೆ ವಿಕ್ಟೋರಿಯಾನಲ್ಲಿ ಅಡ್ಮಿಟ್ ಮಾಡಿದರು ಸೋಮವಾರ ನೈಟ್. ಮಂಗಳವಾರ ಆಯಿತು, ಪೂರ್ತಿ ಇದು ಆಗೈತೆ ಆ ಬಿಲ್ಡಿಂಗ್ ವೈರಿಂದ. ಪೂರ್ತಿ ದೇಹ ಕಂಪ್ಲೀಟ್ ಆಗಿ ಪೂರ್ತಿ ಗಿಟ್ನಿ ಎಲ್ಲ ಹೋಗ್ಬಿಟ್ಟೈತೆ, ಏನಿಲ್ಲ. ಮಾಂಸ ಉರಿತಾರಲ್ಲ ಆ ಥರ ಆಗೈತೆ ನಮ್ಮ ಮಗ. ಇವಾಗ ಆ ಬಿಲ್ಡಿಂಗಿಂದ ಏನು ನಮಗೆ ಇದಿಲ್ಲ, ವೈರು ಏನೈತೆ ಇದು ಐತೆ, ನಮಗೆ ನ್ಯಾಯ ಬೇಕಾ. ಅಲ್ಲ, ಯಾವಾಗ ಏನ್ ಮಾಡಕ್ ಹೋಗಿದ್ರಂತ ಅಬೂಬಕರು? ಆಟ ಆಡಕ್ಕೆ ಹೋಗಿದ್ದು. ಈ ಮಗನೂ ಇನ್ನೊಂದು ಮಗ ಇವ್ರೋಳ ಬಂದ್ಬಿಟ್ಟಿದ್ದಾರೆ. ಆ ಮಗ ಕರೆಂಟ್ನಲ್ಲಿ ಇದು ಸಿಕ್ಕಾಕ್ಬಿಟ್ಟೈತೆ. ನೋಡಿ ಎಲ್ಲರೂ ವೈರ್ ಇದಾಗ್ಬಿಟ್ಟು ಈ ಇದು ಆಗೈತೆ. ಮೇಲೆ ಹತ್ತಿದ್ರು ಅವ್ರ ಅಬೂಬಕರ್? ಇಲ್ಲ ಕೆಳಗಡೆನೆ ಇತ್ತು. ಗಾಳಿಪಟ ಬಿಡಕ್ ಹೋಗಿದ್ರು? ಗಾಳಿಪಟ ಬಡಿಕ್ ಹೋಗಿದ್ರು, ಬೀಳಿಲ್ಲ. ಕಾಲು ಇಕ್ಬಿಟ್ಟಿರೋದು, ಕಾಲು ಇಕ್ಬಿಟ್ಟು ಈ ತರ ಆಗಿರೋದು. ಈಗ ಎಲ್ಲಿದಾರಂತೆ? ಈಗ ಬಾಡಿ ಬಂತ? ಬಾಡಿ ಬರಲಿಲ್ಲ, ನಾಳೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಹೋಗಿದ್ರೆ ಬಾಡಿ ಕಳಿಸ್ತಾರೆ ಅಂತೆ. ಬರ್ತಾ ಇಲ್ಲ, ನಾಳೆ ಬರ್ತಾರೆ, ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಏನಾದ್ರು ಕಂಪ್ಲೇಂಟ್ ಕೊಡೋದೇನಾದ್ರು ಮಾಡಿದ್ರೆ? ಕೊಟ್ಟಿದ್ದೀವಿ, ನಾಳೆ ಆಗುತ್ತೆ ಕೆಲಸ, ಬಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತೆ. ಆಗಿದೆಯಲ್ವಾ ಈ ಕಡೆ ಸುತ್ತಮುತ್ತ ಎಲ್ಲ ಬೆಸ್ಕಾಂ ವೈರ್ಗಳು, ಹೈಟೆನ್ಷನ್ ವೈರ್ಗಳು ಹಾಗೆ ಇದೆ. ಏನ್ ಹೇಳ್ತೀರಿ ಅಂತ? ಇದೇ ಭಾಗದಲ್ಲಿ ಸುಮಾರು 4-5 ಸಲ ಈ ತರ ಆಗಿದೆ. ಇದು 6ನೇ ಕೇಸು, ಅಬೂಬಕರ್ ಸೇರಿ 6ನೇ ಕೇಸು. ಅಧಿಕಾರಿಗಳು ಏನು ಕ್ರಮ ಏನು ತೆಗೆದುಕೊಂಡಿಲ್ವಾ? ಇಲ್ಲ, ಬಂದಿಲ್ಲ, ವಿಚಾರಿಸಿಲ್ಲ. ಇವಾಗ ನಾವು ಕುಟುಂಬದವರು, ನಾವು ಎಲ್ಲರದು ಮಗ ಅವನು, ಅವ್ರ ತಂದೆ ಇಲ್ಲ, ನಾವು ಎಲ್ಲ ಸಾಕಿರೋದು. ಅದಕ್ಕೆ ನಮಗೆ ಇದು ಜಾಸ್ತಿ ಹೇಳಿದರೆ, ಇವಾಗ ನಮ್ಮ ಮಗುಗೆ ಆಗಿದ್ದು ನಾಳೆ ಎಲ್ಲರದು ಮಕ್ಕಳು, ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಈ ಕಡೆ ಎಲ್ಲ ನೇತಾಡ್ತಿದೆ, ಇದೇ ತರ ಮಕ್ಕಳು ಓಡಾಡ್ತಿರ್ತಾರೆ. ಇದ್ರ ಬಗ್ಗೆ ಯಾರು ಏನು ಗಮನ ಏನು ಹಾಕಿಲ್ಲ. ಇವಷ್ಟಕ್ಕೆ ಯಾರು ಏನು ಕೇಳಲಿಲ್ಲ. ಇವಾಗ ನಾವೇ ಕೇಳ್ತಾ ಇರೋದು. ಓಚ್ ಕೋನ್ಬಿ ಹಾಕೋ ನೈ ಪೂಚ್ರಿ. ಅಧಿಕಾರಿಗಳು ಯಾರು ಬಂದು ಮಾತಾಡಿಸ್ಲಿಲ್ಲ ಇದುವರೆಗೂ? ಇಲ್ಲ. ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಚಂದ್ರ ಈ ಕ್ಷಣದ ಅಪ್ಡೇಟ್ಸ್ಗೆ. ಬೆಂಗಳೂರಲ್ಲಿ ಪದೇ ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯ ಮಾಡ್ತಲೇ ಇದೆ. ನೆನ್ನೆ ಡಿವೈಡರ್ ಅಲ್ಲಿ ಹಾಕಿದಂತ ಲೈಟ್ ಕಂಬ ವಾಲ್ ಹೋಗಿತ್ತು. ಈ ಬಗ್ಗೆ ಮೊದಲು ನ್ಯೂಸ್ 18 ನಲ್ಲಿ ನಾವು ಆ ವಿಜುವಲ್ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದಂಗೆ ಆ ಕಂಬವನ್ನ ಅಧಿಕಾರಿಗಳು ಬಂದ್ರು, ಅಲ್ಲಿಂದ ತೆಗೆದ್ರು. ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೆ ಮುಂದುವರೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯವನ್ನ ತೋರಿಸ್ತೀವಿ ನಾವು. ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳ ಭಯ ಇದೆ. ಗೆದ್ದಲಹಳ್ಳಿ ಬಳಿಯಲ್ಲಿ ಬೆಸ್ಕಾಂ ಕಂಬಗಳು ಬಾಕೊಂಡಿವೆ. ರಸ್ತೆಯ ಡಿವೈಡರ್ನಲ್ಲೇ ವಾಲ್ಕೊಂಡಿದೆ ಬೀದಿ ದೀಪದ ಕಂಬಗಳು. ಇದು ಅಧಿಕಾರಿಗಳ ಗಮನಕ್ಕೇನು ಬಂದಿಲ್ಲ ಅಂತಲ್ಲ, ಸಾರ್ವಜನಿಕರೇ ತಂದಿದ್ದಾರೆ. ನಮಗೆ ಓಡಾಡಕ್ ಭಯ ಆಗುತ್ತೆ, ಈ ತರ ಕಂಬ ವಾಲಿದೆ, ಅದನ್ನ ನಿಲ್ಲಿಸಿ, ಇಲ್ಲಾಂದ್ರೆ ತೆಗೆದು ಬಿಡಿ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕರೇ ತಂದಿದ್ದಾರೆ. ಆದ್ರೆ ಪ್ರಯೋಜನ ಆಗಲಿಲ್ಲ. ಬಿಬಿಎಂಪಿ ಮತ್ತೆ ಬೆಸ್ಕಾಂ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಹೆಣ್ಣೂರು ರಸ್ತೆಯಲ್ಲಿ ತೋರಿಸ್ತಾ ಇದೀವಲ್ಲ ನೋಡಿ, ನಿನ್ನೆ ವಾಲ್ಕೊಂಡಿತ್ತು ಲೈಟ್ ಕಂಬ. ಆ ಬಗ್ಗೆ ನ್ಯೂಸ್ 18 ನಾವು ವರದಿ ಪ್ರಸಾರ ಮಾಡಿದ್ವಿ. ಸೊ ಅದೇ ತರ ಇವಾಗ ಗೆದ್ದಲಹಳ್ಳಿ ಬಳಿಯಲ್ಲೂ ಕೂಡ ಬಾಕೊಂಡಿವೆ ಬೆಸ್ಕಾಂ ಕಂಬಗಳು ಅಂತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ತಲೆ ಮೇಲೆ ಬಿದ್ದು ಸಾಯಿರಿ. ಮೊನ್ನೆ ಅಲ್ಲಿ ಇದು ಬಿದ್ದಿಲ್ಲ, ಏನದು ಯಾರು ಜವಾಬ್ದಾರಿ? ಇದಕ್ಕೆಲ್ಲ ಯಾರು ಜವಾಬ್ದಾರಿ? ನೀವು ನಿಜವಾಗ್ಲೂ ಕಂಪ್ಲೇಂಟ್ ಅವರೇ ಮಾಡಿ, ಮುಲಾಜಿಲ್ದಂಗೆ ಕೇಳಿ. ಸಾರ್ವಜನಿಕರು ನಾವು ಕಂಪ್ಲೇಂಟ್ ಮಾಡ್ತೀವಿ ನಿಜ, ನಾವು ಯಾರಿಗೆ ಹೋಗಿ ಯಾರು ಕೇಳ್ತಾರೆ? ನಮ್ಮ ಮಾತಿಗೆ ಬೆಲೆ ಇದೆಯಾ? ಸಾರ್ವಜನಿಕ ಬೆಲೆ ಇಲ್ಲ. ನೀವು ಮೀಡಿಯಾದವರು ದಬಾಯಿಸಿ ಫೋರ್ಸ್ ಮಾಡಬೇಕು. ಜವಾಬ್ದಾರಿ ಇಲ್ದವರು 1 ತಿಂಗಳು ಕರೆಂಟ್ ಕಟ್ಟಿಲ್ಲ ಅಂದರೆ ಬಂದು ಕಿತ್ಕೊಂಡು ಹೋಗ್ತಾರಾ? ಕೇಳ್ದೆ ಫೀಸ್ ಕೇಳ್ತಾರಾ? ಇದಕ್ಕೆ ಯಾರು ಜವಾಬ್ದಾರಿ? ಇದ್ದರೆ ಅವ್ರು ಹೇಳ್ತಾರೆ ನಿಮ್ಮೊಂದು 2 ಲಕ್ಷ 3 ಲಕ್ಷ ಪಿಚ್ಚಕಾರಿ ಕೊಟ್ಟಂಗೆ ದುಡ್ಡು ಕೊಡ್ತೀವಿ ಅಂತ. ಅದಲ್ಲ, ಅದನ್ನು ರೆಡಿ ಮಾಡೋಕ್ಕೆ ನೀವೊಂದು ಯೂನಿಟ್ ಮಾಡಿ ಸಾರ್ವಜನಿಕ ಸೇರಿಸಿ, ನಮ್ಮ MLA ಇದ್ದಾರೆ, ನಮ್ಮ MNA ಇದ್ದಾರೆ, ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಜನಕ್ಕೊಂದು ಉಪಕಾರ ಮಾಡಿ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ರಸ್ತೆ ಗುಂಡಿ ಬಿದ್ದಂತ ಪ್ರಕರಣ, ಕೊನೆಗೂ ಗುಂಡಿಯನ್ನ ಮುಚ್ಚಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್.
ಇದ್ದಕ್ಕಿದ್ದಂಗೆ ರಸ್ತೆಯಲ್ಲಿ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು. ಆ ಲಾರಿ ಕೂಡ ಒಂದು ಸಿಕ್ಕಾಕೊಂಬಿದ್ದಿತ್ತು ಆ ಗುಂಡಿಗೆ. ಆದ್ರೆ ಇದನ್ನು ಮುಚ್ಚೋದು ಯಾರು? BBMPನ BWSSPನ? ಸೊ ಈ ಬಗ್ಗೆ ತಿಕ್ಕಾಟ ನಡೀತಾ ಇತ್ತು ಅಧಿಕಾರಿಗಳ ಮಧ್ಯದಲ್ಲಿ, ಇಲಾಖೆಗಳ ಮಧ್ಯದಲ್ಲಿ. ಯಾಕಂದ್ರೆ ಜಲಮಂಡಳಿ ಅಧಿಕಾರಿಗಳಿಂದ ಪೈಪ್ಲೈನ್ ಪರಿಶೀಲನೆ ಆಯಿತು. ಆದ್ರೆ ಯಾರು ಮುಚ್ಚಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಕ್ಲಾರಿಟಿ ಇರಲಿಲ್ಲ. ಕೊನೆಗೂ ಗುಂಡಿಯನ್ನ ಮುಚ್ಚಿರೋದು BBMP ಅಧಿಕಾರಿಗಳು. ಈಗ ವಾಹನ ಸವಾರಿಗೆ ಪರದಾಟ ಆಗ್ತಾ ಇತ್ತು, ಕಿರಿಕಿರಿ ಆಗ್ತಾ ಇದ್ದು ಅವರಿಗೆ. ಆದ್ರೆ BBMP ಅವ್ರು ಬಂದು ಮುಚ್ತಾರಾ ಅಥವಾ ಜಲಮಂಡಳಿ ಅವರು ಅಗದಿರೋದು ಅವರೇ ಬಂದು ಮುಚ್ಚಲಿ ಅಂತ BBMP ಅಧಿಕಾರಿಗಳು ಸುಮ್ಮನೆ ಇದ್ರು. BBMP ಹಾಗೇನೆ ಜಲಮಂಡಳಿ ಗಮನ ಸೆಳೆದಿದ್ದು. ನಿಮ್ಮ ನ್ಯೂಸ್ 18 ನಿರಂತರವಾಗಿ ನಾವು ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಲೇ ಇದ್ವಿ. ಫೈನಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. BBMP ಅಧಿಕಾರಿಗಳು ಬಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಿರ್ಮಾಣವಾಗಿದ್ದಂತ ರಸ್ತೆ ಗುಂಡಿಯನ್ನ ಮುಚ್ಚಿದ್ದಾರೆ. ಈಗ ಜಲಮಂಡಳಿಯವರು ಅದನ್ನ ಅಗದಿದ್ರು, ಅಲ್ಲಿ ವಾಟರ್ ಲೀಕೇಜ್ ಆಗ್ತಾ ಇತ್ತು, ಪರಿಣಾಮ ಗುಂಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ರು. ಸೊ ಯಾರು ಮುಚ್ಚಬೇಕು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರು. ನೀವು ಯಾವ ಡಿಪಾರ್ಟ್ಮೆಂಟ್ ಯಾರಾದ್ರೂ ಬನ್ನಿ, ಗುಂಡಿ ಮುಚ್ಕೊಡಿ, ನಮಗೆ ಅಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಸುದೀರ್ಘವಾಗಿ ನಾವು ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳು ಫೈನಲಿ ಎಚ್ಚೆತ್ಕೊಂಡಿದ್ದಾರೆ. ಅವ್ರ ಮಧ್ಯದಲ್ಲಿ ಒಂದು ತಿಕ್ಕಾಟ ಇತ್ತು. ಅಂದ್ರೆ BWSSB ಅವರು, ಜಲಮಂಡಳಿಯವರು ಈ ಗುಂಡಿಯನ್ನ ಮುಚ್ಚಬೇಕಾ ಅಥವಾ BBMP ಅಧಿಕಾರಿಗಳು ಬಂದು ಮುಚ್ಚಬೇಕಾ, ಅಂದ್ರೆ ಸಿಬ್ಬಂದಿಯವ್ರನ್ನ ಕಳಿಸಿ ಮುಚ್ಚಬೇಕಾ ಅಂತ ಹೇಳಿ ಅವ್ರ ಮಧ್ಯದಲ್ಲೇ ಒಂದು ತಿಕ್ಕಾಟ ನಡೀತಾ ಇತ್ತು. ಫೈನಲಿ ಈಗ BBMP ಅಧಿಕಾರಿಗಳೇ ಈ ಗುಂಡಿಯನ್ನ ಮುಚ್ಚಿಸಿದ್ದಾರೆ. ಇದು ನ್ಯೂಸ್ 18ನ ಇಂಪ್ಯಾಕ್ಟ್. ವೆಲ್ಕಮ್ ಬ್ಯಾಕ್. ಪಿಂಪ್ ಹಾಗೇನೆ ವೇಶ್ಯೆ ಹೇಳಿಕೆಗೆ BK ಹರಿಪ್ರಸಾದ್ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ತಮ್ಮ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿ BK ಹರಿಪ್ರಸಾದ್ ಹೇಳಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿದ್ರು. ಪಕ್ಷಾಂತರ ಯಾರು ಮಾಡಿದ್ದಾರೆ, ಮುಂಬೈಗೆ ಯಾರೆಲ್ಲ ಹೋಗಿದ್ರು, ಸೊ ಅಂಥವ್ರಿಗೆ ಅವರು ವೇಶ್ಯರು ಅಂತ ಹೇಳಿ ಅವ್ರಿಗೆ ಹೋಲಿಕೆ ಮಾಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಈ ವಿಷಯವಾಗಿ ವಿವಾದ ಆಗ್ತಾ ಇದ್ದಂತೆ ತನ್ನ ಹೇಳಿಕೆಯನ್ನ BJP ಅವರು ತಿರುಚಿಬಿಟ್ಟಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಲೈಂಗಿಕ ಕಾರ್ಯಕರ್ತರಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಬಾಗಲಕೋಟೆಯಲ್ಲಿ BK ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು, ಇವತ್ತು ಯಾವ ತರ ಕ್ಷಮೆಯಾಚನೆ ಮಾಡಿದ್ರು ನೋಡೋಣ. ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡದೇ ಇದ್ದ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಇದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರಿ. ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ, ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು ಮಾರ್ಕೊಂಡಾಗ ಅವರಿಗೆ ಯಾವ್ದಾವ್ದೋ ಹೆಸರಲ್ಲಿ ಕರಿತೀವಿ, ವೈಶ್ಯ ಅಂತ ಹೇಳ್ತೀವಿ. ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ. ಎಲ್ಲವನ್ನೂ ಸಹ ತಮ್ಮ ಸ್ವಾಭಿಮಾನವನ್ನು ಮಾರಾಟ ಮಾಡಿರ್ತಕ್ಕಂಥ ಈ ಸ್ಥಳೀಯ ಶಾಸಕರಿಗೆ ತಾವು ಮುಂದೆ ಬರ್ತಕ್ಕಂಥ ಚುನಾವಣೆ. ಹೊಸಪೇಟೆಯಲ್ಲಿ ನಡೆದಂತ ಪ್ರತಿಧ್ವನಿ ಕಾರ್ಯಕ್ರಮದಲ್ಲಿ ನನ್ನ ಹೇಳಿಕೆಯನ್ನ ಉಲ್ಲೇಖನ ಮಾಡೋ ಸಂದರ್ಭದಲ್ಲಿ ಕೆಲವರು ಅದನ್ನ ತಿರುಚಿ ಹೇಳ್ತಕ್ಕಂಥ ವಿಚಾರವನ್ನ ಗಮನಕ್ಕೆ ಬಂದಿರಬಹುದು ತಮಗೆ. ಅದರಲ್ಲೂ ಸಹ ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಉಲ್ಲೇಖನದಲ್ಲಿ ಅವರ ಬಗ್ಗೆ ಅನಗತ್ಯವಾದಂಥ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲೈಂಗಿಕ ಕಾರ್ಯಕರ್ತರು ಮತ್ತು ಅವರ ವೃತ್ತಿ ಗೌರವದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನನ್ನ ಹೇಳಿಕೆಯಲ್ಲಿ ಆ ಲೈಂಗಿಕ ಕಾರ್ಯಕರ್ತರಿಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ಅವರಲ್ಲಿ ಕ್ಷಮೆ ಕೇಳ್ತೇನೆ. ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂತೆ BJP ಹಾಗೆಯೇ ಕಾಂಗ್ರೆಸ್ ನಾಯಕರ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಸ್ಯಾಂಟ್ರೋ ರವಿಗೂ ಕಾಂಗ್ರೆಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ ಮುನಿರತ್ನ ಹೇಳಿಕೆಗೆ BK ಹರಿಪ್ರಸಾದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮಂತ್ರಿಗಳ ಬಗ್ಗೆ ಹೇಳಿಕೆ ಕೊಟ್ಟು ಬಾಯಿ ಹೊಲ್ಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೂ ಇವತ್ತು ಅದು ಯಾವುದೋ ಬರ್ತಾ ಇದೆಯಲ್ಲ ಸ್ಯಾಂಟ್ರೋ ರವಿ, ಅವ್ರಿಗೇನು ವ್ಯತ್ಯಾಸ? ನಮ್ಮನ್ನೆಲ್ಲ ವೇಶ್ಯರು ಅನ್ಬೇಕಾಗಿರೋದು. ಆವತ್ತು ಇದನ್ನು ಮಾಡಿದ್ರಲ್ಲ ಅವ್ರಿಗೆ ಹೇಳಬೇಕು. ಈ ಪದ ನಮ್ಮ 17 ಜನಕ್ಕೆ ಅನ್ವಯಿಸಲ್ಲ. ನಾವು ಬಂದಿದ್ದೀವಿ, ರಾಜೀನಾಮೆ ಕೊಟ್ಟಿದ್ದೀವಿ, ಅವರು ಕೊಟ್ಟಂಥ ಚಿಹ್ನೆನ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ್ಮೇಲೆ ಇಂಥ ಪದ ಬಳಕೆ ಒಳ್ಳೆಯದಲ್ಲ. ದಯವಿಟ್ಟು ಹರಿಪ್ರಸಾದ್ ಅವರು ಭಾಳ ಹಿರಿಯರು, ಇಂದಿರಾ ಗಾಂಧಿಯವರು ಕೆಲಸ ಮಾಡಿರ್ತಕ್ಕಂಥವ್ರು, ರಾಷ್ಟ್ರ ರಾಜಕಾರಣ ಭಾಳ ಅರ್ತಿರೋವಂಥವ್ರು. ಮುನಿರತ್ನ ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಗರಡಿನಲ್ಲೇ ತಯಾರು ತಗೊಂಡಿರ್ತಕ್ಕಂಥವ್ರು. ಅವ್ರ ಧೈರ್ಯ ಆದ್ರೆ ಹೇಳಲಿ, ಇಲ್ಲ ನಾನು ಹೇಳ್ತೀನಿ. ಆದ್ರಿಂದ ಈ ಪ್ರಸಂಗಗಳನ್ನೆಲ್ಲ ಯಾಕಂದ್ರೆ ನಮ್ಮ ಬಸವರಾಜ್ ಯತ್ನಾಳ್ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ
ಇವರು ಶಾಸಕರು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇವರು ಸಪ್ಲೈ ಮಾಡಿ ಮಂತ್ರಿ ಆಗಿದ್ದಾರೆ ಅಂತ ಒಬ್ಬರ ಮೇಲೆ ಹೇಳ್ತಾರೆ. ಇನ್ನೊಬ್ರು ಇವರು ಪಿಂಪ್ಗಿರಿ, ಇವರು ಪಿಂಪು ಅಂತ ಹೇಳ್ತಾರೆ ಒಬ್ಬ ಮಂತ್ರಿಗೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರು ಗಂಡಸರಿಲ್ಲ. ಇವರು ತಪ್ಪು ಮಾಡಿದ್ದಾರೆ, ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಿರಂತರವಾಗಿ 2 ವರ್ಷದಿಂದ ಬಸವರಾಜ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇಲ್ಲ. ಇವ್ರಿಗೇನಾದ್ರೂ ಬೊಮ್ಮಾಯಿನವರ ಭಾಷೆನಲ್ಲಿ ಹೇಳ್ಬೇಕಾದ್ರೆ ದಮ್ಮಿದ್ರೆ, ತಾಕತ್ತಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಹರಿಪ್ರಸಾದ್ ಯಾವ ಚುನಾವಣೆ ಗೆದ್ದು ಬಂದಿದ್ದಾರೆ, ಹಿಂಬಾಗಿಲಿನಿಂದ ಬಂದು MLC ಆಗಿದ್ದಾರೆ ಅಂತ ಹೇಳಿದ್ರು ಬಿಸಿ ಪಾಟೀಲ್. ಇನ್ನು ಬಿಸಿ ಪಾಟೀಲ್ ಹೇಳಿಕೆಗೂ ಬಿಕೆ ಹರಿಪ್ರಸಾದ್ ತಿರುಗೇಟ್ ಕೊಟ್ಟಿದ್ದಾರೆ. ಬಿಸಿ ಪಾಟೀಲ್ ಪೊಲೀಸ್ ಅಧಿಕಾರಿ ಆಗಿದ್ದಾಗ ಯಶವಂತಪುರದಲ್ಲಿ ಚಪ್ಪಲಿ ಪೊರಕೆ ಸೇವೆ ಮಾಡಿದ್ದು ಯಾಕೆ ಅಂತ ಹೇಳಿ ಅಂತ ಕೇಳಿದ್ದಾರೆ. ಹರಿಪ್ರಸಾದ್ ಯಾವ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ? ನಾವು ನೇರವಾಗಿ ಗೆದ್ದು ಬಂದಿದ್ದೀವಿ, ಜನರಿಂದ ಆಯ್ಕೆಯಾಗಿ ಬಂದಿದ್ದೀವಿ, 4 ಬಾರಿ ಆಯ್ಕೆ ಆಗಿದ್ದೀವಿ. ಹರಿಪ್ರಸಾದ್ ಇಲ್ಲಿ ಆಯ್ಕೆ ಆಗಿದ್ದಾರೆ. ಹರಿಪ್ರಸಾದ್ ಹಿಂಬಾಗಿಲಿಂದ ಬಂದಿದ್ದಾರೆ. ಹಿಂಬಾಗಿಲಿಂದ ಬಂದು ಇವತ್ತು ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಹಿಂದೆ MP ಆಗಿದ್ರು. ಅಂದ್ರೆ ಹಿಂಬಾಗಿಲಿಂದ ಬರುವಂತವ್ರನ್ನ ಏನಂತ ಕರಿಬೇಕು ನಾವು? ಭವಿಷ್ಯ ಪಿಂಪ್ಗಳು ಅಂತ ಕರಿಬಹುದಾ? ಆ ಥರ ಕರೆಯಕ್ಕೆ ನಾಲ್ಗೆ ನಮಗೆ ಒಪ್ಪಲ್ಲ. ಯಾಕೆಂದ್ರೆ ಅವ್ರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಇದನ್ನ ಚೆನ್ನಾಗಿ ಅರ್ಥಕೊಂಡು ಸರಿಯಾದ ರೀತಿಯಲ್ಲಿ ಅವರು ತಮ್ಮ ಘನತೆ ಗೌರವವನ್ನು ಉಳಿಸ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರ್ತದೆ. ರವಿ, CT ರವಿ ಎಲ್ಲ ತುಂಬ ತುಳುಕಾಡ್ತಾ ಇದೆ. ಆದ್ರಿಂದ ಇವರಿಂದ ಏನು ನಿರೀಕ್ಷೆ ಮಾಡಕ್ಕಾಗೋದಿಲ್ಲ. ಅದೇ ಒಬ್ಬ ಶಾಸಕ ಹೇಳ್ತಾರೆ ಸಪ್ಲೈ ಮಾಡಿ ಇವರು ಮಂತ್ರಿ ಆದ್ರು ಅಂತ. ಇನ್ನೊಬ್ಬ ಶಾಸಕ ಹೇಳ್ತಾರೆ ಇವರು ಪಿಂಪ್ ಕೆಲಸ ಮಾಡಿ ಮಂತ್ರಿಗಳಾದ್ರು ಅಂತ ಹೇಳಿ. ಇದಕ್ಕಿನ್ನ ನಾವು ಕಾಂಗ್ರೆಸ್ ಪಕ್ಷದವ್ರು ಯಾರು ಹೇಳಲಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ. ಬಸವರಾಜ್ ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಹೇಳಿಕೆಗೆ ಇವರು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರೂ ಸಹ ಗಂಡಸರಿಲ್ಲ ಒಂದು ಹೇಳಿಕೆ ಕೊಡ್ಲಿಕ್ಕೆ. ಇವರು ಯಾವ ಕಾರಣಕ್ಕೋಸ್ಕರ ಪಕ್ಷ ಬಿಟ್ಟಿದ್ದಾರೆ ಅನ್ನೋದು ಹೇಳಲಿಲ್ಲ. ಇವರು ನಮ್ಮ ಪಕ್ಷದಲ್ಲಿ ಇದ್ದಾಗ ಮಂತ್ರಿ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಕ್ಕಂಥವ್ರು. ಮಂತ್ರಿ ಆಗ್ಲಿಕ್ಕೆ ಏನೇನು ಮಾಡಿದ್ರು ಅನ್ನೋದು, ನಾನು ಕಾಂಗ್ರೆಸ್ ಅಲ್ಲಿ ಇದ್ದವನು, ಹೈಕಮಾಂಡ್ ಅಲ್ಲಿ ಇದ್ದವನು. ಮಂತ್ರಿ ಆಗ್ಲಿಕ್ಕೆ ಇವರೆಲ್ಲ ಏನೇನು ಮಾಡಿದ್ದಾರೆ ಅಂತ ಹೇಳಿ ನನ್ನ ಬಾಯಿ ಹೊಲ್ಸ್ ಮಾಡ್ಕೊಳ್ಳಕ್ ತಯಾರಿಲ್ಲ. ಅವ್ರು ಯೂಸ್ ಮಾಡ್ತಕ್ಕಂಥ ಪದಗಳು, ಇವರು ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ಒಬ್ಬ ಕಾಲಾಪತ್ತರ್ ಅಂತ ಹೇಳಿ ಅವನ ಸೇವೆ ಮಾಡ್ಕೊಂಡಿದ್ದಂತ ಪೊಲೀಸ್ ಆಫೀಸರ್ಗಳು ಇವರೆಲ್ಲ. ಇವರಿಂದ ನಾನು ವಿಜಯಪುರ ಜಿಲ್ಲೆಯಲ್ಲಿ 2ನೇ ದಿನದ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಂದುವರೆದಿದೆ. ಇವತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ಕುಮಾರಸ್ವಾಮಿ ನೇತೃತ್ವದ ಯಾತ್ರೆ ಸಂಚಾರವನ್ನ ಮಾಡಿದೆ. ನಿನ್ನೆ ಇಂಡಿ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಮುಗಿಸಿ ಹೊರಗುಣಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ರು ಮಾಜಿ ಸಿಎಂ. ಇವತ್ತು ಸಿಂದಗಿ ಕ್ಷೇತ್ರದ ಕನ್ನೋಳಿ ಗ್ರಾಮದ ಮೂಲಕ ಯಾತ್ರೆ ಮುಂದುವರೆಯಲಿದೆ. ಮಧ್ಯಾಹ್ನ ಅಂಜುಮಾನ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ನಂತರ ಯರಗಲ್ ಬಿ ಗ್ರಾಮ, ಕಬಸಾವಳಗಿ, ಹಂಚಿನಾಳ ಕ್ರಾಸ್ ಮೂಲಕ ಮೋರಟಗಿ ಗ್ರಾಮದಲ್ಲಿ ಯಾತ್ರೆ ಸಾಗುತ್ತೆ. ರಾತ್ರಿ 9ಕ್ಕೆ ಬಂಚನಾಳ ಗ್ರಾಮದಲ್ಲಿ ರೋಡ್ ಶೋ ನಡೆಸಿ ಬಹಿರಂಗ ಸಭೆ ನಡೆಸುತ್ತಾರೆ ಕುಮಾರಸ್ವಾಮಿ. ಇದೇ ಗ್ರಾಮದಲ್ಲಿ ಇವತ್ತು ವಾಸ್ತವ್ಯವನ್ನ ಹೂಡ್ತಾರೆ. ನಾಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ನಾಳೆ ಕಲಬುರಗಿ ಹಾಗೇನೆ ಯಾದಗಿರಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಯಾದಗಿರಿಗೆ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇರೋದು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ಮೋದಿ ಬರ್ತಾ ಇದ್ದಾರೆ. ಸ್ಕಾಡಾ ಯೋಜನೆ 710 ಗ್ರಾಮಗಳಿಗೆ ಕುಡಿಯೋ ನೀರು ಯೋಜನೆ ಯಾದಗಿರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಹಲವು ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ತಾರೆ. ಇನ್ನು ಕಲಬುರಗಿಯಲ್ಲಿ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯಲ್ಲಿ ಪಾಲ್ಗೊಳ್ತಾರೆ. ಮಳಖೇಡ ಗ್ರಾಮದ ಬಳಿಯಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಸೋದಕ್ಕೆ ಬೇಕಾದಂತ ತಯಾರಿಗಳು ಆಗಿದೆ. ಇನ್ನು ಮೋದಿ ಬರುವಂತ ಈ ಸಂದರ್ಭದಲ್ಲಿ ಮೋದಿಗೆ ಅಪ್ಪಟ ಅಭಿಮಾನಿಯೊಬ್ಬರು ಗಿಫ್ಟ್ ಅನ್ನು ರೆಡಿ ಮಾಡಿದ್ದಾರೆ. ಕಲಬುರಗಿಯ ನಿವಾಸಿ ವಿಶ್ವೇಶ್ವರಯ್ಯ ಬೋವಿ ಮೋದಿ ಅವರ ಅಪ್ಪಟ ಅಭಿಮಾನಿ. ತಾವೇ ಕೈಯಾರೆ ಮಾಡಿದಂತ ಮೋದಿ ಪ್ರತಿಮೆಯನ್ನ ಕೊಡಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸಿದ್ರು. ಅದರಂತೆ ಕೊಡೋದಕ್ಕೆ ಬೇಕಾದ ತಯಾರಿಗಳಾಗಿದೆ. ಮೋದಿ ಅವರ 2 ಅಡಿಯ ಪ್ರತಿಮೆಯನ್ನ ವಿಶ್ವೇಶ್ವರಯ್ಯ ರೆಡಿ ಮಾಡಿದ್ದಾರೆ. ಮೋದಿ ಅವರಿಗೆ ಇದನ್ನ ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಲಬುರಗಿ ಡಿಸಿಗೆ ಅಭಿಮಾನಿಯಾಗಿರುವಂತ ವಿಶ್ವೇಶ್ವರಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಪ್ರತಿಮೆ ಕುರಿತಂತೆ ನಮ್ಮ ಕಲಬುರಗಿ ಪ್ರತಿನಿಧಿ ಅರುಣ್ ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಯವರು ಕಲಬುರಗಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿಗೆ ಬರುವಂಥ ನೆಚ್ಚಿನ ಪ್ರಧಾನಿಯವರಿಗೆ ಒಂದು ತಮ್ಮದೇ ಆದಂಥ ಉಡುಗೊರೆ ಕೊಡೋಕ್ಕೆ ಈಗ ಕಲಬುರಗಿ ಮೋದಿ ಅಭಿಮಾನಿಗಳಿಗೂ ಸಜ್ಜಾಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಮೋದಿಯವರ ಅಭಿಮಾನಿಯಾಗಿದ್ದಂತಹ ಈ ಕಲಬುರಗಿಯ ನಿವಾಸಿಯಾದಂಥ ವಿಶ್ವೇಶ್ವರಯ್ಯನವರು ಈಗ ಮೋದಿಯವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅವರದೇ ಆದಂಥ ಪ್ರತಿಮೆಯನ್ನು ಕೊಟ್ಟು ತಮ್ಮ ಅಭಿಮಾನ ಮೆರೆಯುವಂಥ
ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈಗ ಮೋದಿ ಬರೋಕ್ಕೆ ಇನ್ನೂ 2-3 ದಿನ ಕಾಲಾವಕಾಶ ಇರುವುದರಿಂದ ಈ ಮೋದಿ ಪ್ರತಿಮೆಯನ್ನು ಈಗ ತಯಾರು ಮಾಡ್ತಾ ಇದ್ದಾರೆ. ಕೊನೆ ಟಚಪ್ಪನ್ನು ಕೊಡ್ತಾ ಇರುವಂಥದ್ದು. ಈಗ ನೀವು ನೋಡ್ಬೋದು ಮೋದಿ ಪ್ರತಿಮೆಯನ್ನು ಈಗ ತಯಾರು ಮಾಡ್ತಾ ಇದ್ದಾರೆ. ಇವರು ಕಳೆದ 30 ವರ್ಷಗಳಿಂದ ಈ ಒಂದು ಪ್ರತಿಮೆ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅವರದೇ ಪ್ರತಿಮೆಯನ್ನು ಏನು ಗಿಫ್ಟ್ ಕೊಡೋಕ್ಕೆ ಮುಂದಾಗಿದ್ದಾರೆ. ಈಗ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಒಂದು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಧಾನಿಯರ ಸೆಕ್ಯೂರಿಟಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ನಮಗೆ ಅವಕಾಶ ಮಾಡಿಕೊಡೋಕೆ ಆಗಲ್ಲ ಅನ್ನೋ ಒಂದು ಮಾತು ಕೂಡ ಹೇಳಿದ್ದಾರೆ. ಆದರೆ ಇನ್ನೂ ಟೈಮ್ ಇರುವುದರಿಂದ ಇನ್ನು 2-3 ದಿನಗಳಲ್ಲಿ ನಮಗೇನಾದರೂ ಅವಕಾಶ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿಯೂ ಕೂಡ ಮೋದಿ ಅಭಿಮಾನಿ ಇದ್ದಾರೆ. ಯಾವ ರೀತಿಯೆಲ್ಲ ಏನು ತಯಾರಿಯನ್ನು ಮಾಡ್ಕೊಂಡಿದ್ರು, ಎಷ್ಟು ಪ್ರತಿಮೆಗಳನ್ನು ಮಾಡಿದ್ದಾರೆ, ಇದೀಗ ಪ್ರತಿಮೆ ಮಾಡೋಕ್ಕೆ ಎಷ್ಟು ಟೈಮನ್ನು ಹಿಡಿತು ಅನ್ನೋದು ಸಂಪೂರ್ಣವಾಗಿ ಮಾತಾಡೋಕ್ಕೆ ಈಗ ಅವರು ವಿಶ್ವೇಶ್ವರಯ್ಯ ನಮ್ಮೊಂದಿಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಈ ಮೂರ್ತಿಯನ್ನು ಮಾಡೋಕ್ಕೆ ಈ ಮೋದಿಯವರ ಅಭಿಮಾನಿಯಾಗಿದ್ರಿ, ಅವ್ರಿಗೆ ಕೊಡೋಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ರಿ. ಈ ಬಗ್ಗೆ ಏನಾದರೂ ಜಿಲ್ಲಾಡಳಿತ ಗಮನಕ್ಕೆ ಆಗಲಿ ಅಥವಾ ಪ್ರಧಾನಿಯವರು ಆ ಕಚೇರಿಗೆ ಏನಾದರೂ ಗಮನಕ್ಕೆ ತೊಗೊಂಬಂದಿದ್ದಾರೆ? ನಾವು ಜಿಲ್ಲಾಧಿಕಾರಿಗೆ ಹೋಗಿದ್ದೇವೆ ಸರ್. ಅಲ್ಲಿ ಹೋಗ್ತೀರಿ ಒಂದು ಲೆಟ್ರ್ ಕೊಡ್ಲಕ್ಕೆ ಹೋದಾಗ ಇಲ್ಲ ಹಂಗೇನು ಕೊಡ್ಲಕ್ಕೆ ಬರೋಂಗಿಲ್ಲ, ಭಾಳ ಟೈಟ್ ಸೆಕ್ಯೂರಿಟಿ ಟೈಟ್ ಇರ್ತದೆ ಅಂತ ಹೇಳಿದ್ಬಿಟ್ರು. ಕಲಾವಿದರಾಗಿ ನಾವು ಮಾಡಿದ್ದೆ ಅವ್ರಿಗೆ ಕೊಡಬೇಕಂತ ನಮ್ಮ ಆಸೆ ಸರ್. ಕೊಟ್ರಂದ್ರೆ ನಾವು ಕೊಡ್ತೀನಿ ರೀ. ಮತ್ತು ನೋಡ್ಲಿಕ್ಕೆ ಎಕ್ಸಿಬಿಷನ್ ಮಾಡ್ಲಿಕ್ಕೆ ಭೀ ಅಲ್ಲಿ ಅವ್ರು ನೋಡಿದ್ರೆ ಸಾಕ್ರಿ. ನಾವು ಅವ್ರದ್ದು ಇಷ್ಟು ಫ್ಯಾನ್ ಇದ್ದೇವೆ ರೀ, ಭಾಳ ದೊಡ್ಡ ಫ್ಯಾನ್ ಇದ್ದೇವೆ. ಈಗ ಇನ್ನೂ 2-3 ದಿನ ಟೈಮ್ ಅದ, ನಿನ್ನ ಪರ್ಮಿಷನನ್ನು ಕೊಡ್ತಾರೆ ಅನ್ನೋದೇನು ಆಸೆ ಇದೆ ನಿಮಗೆ? ಇನ್ನೂ 2-3 ದಿವಸ ಟೈಮ್ ಇದೆ. ಕೊಟ್ರಂತಂದರೆ ಒಯ್ದು ಕೊಡ್ತೀನಿ ಸರ್, ಇದಿಲ್ಲ ಅಂದರೆ ಇಲ್ಲ ಸರ್. ಮತ್ತೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಅವ್ರು ಕೊಟ್ರಂತಂದ್ರೆ ಒಯ್ದಲ್ಲಿ, ಅವ್ರು ಕೊಟ್ರಂದ್ರೆ ನೋಡ್ಲಕ್ಕನೇ ಇಡ್ರಿ ಅಂತಂದರೆ ಇಡ್ಬೋದು, ಏನನ್ನ ಇಡ್ರಿ ಅಂತಂದರೆ ಇಡ್ಬೋದು. ಅದು 60ಕ್ಕೂ ಹೆಚ್ಚು ಪ್ರತಿಮೆಗಳನ್ನು ಮೋದಿ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದೊಂದು ಮೂರ್ತಿಗಳು ಕೂಡ ಒಂದೊಂದು ಕಲರ್, ಅವ್ರದ್ದು ಏನು ಡ್ರೆಸ್ಸನ್ನು ಹಾಕ್ತಾರೆ, ಆ ಡ್ರೆಸ್ ಏನು ಕಲರ್ಗಳಿದೆ, ಆ ಕಲರ್ ಡ್ರೆಸ್ಗಳನ್ನು ಮೂರ್ತಿಗಳನ್ನು ಮಾಡಿ ಸುಮಾರು 60ಕ್ಕೂ ಹೆಚ್ಚು ಇವು ಸಣ್ಣ 1-2 ಅಡಿ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಸುಮಾರು 8 ವರ್ಷಗಳಿಂದ ಮೋದಿಯವರು ಪ್ರಧಾನಿ ಆಗಿದ್ದರು, ಅವಾಗಿಂದ ಎಲ್ಲಾದರೂ ಒಂದು ಅವಕಾಶ ಸಿಗುತ್ತಾ ನಾವು ಮಾಡಿದಂಥ ಕಲೆಯನ್ನು ಅವರು ಎದುರನ್ನು ತೋರಿಸ್ಬೇಕು, ನಮ್ಮ ಅಭಿಮಾನದಿಂದ ಅವ್ರು ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಾಯ್ತಾ ಇದ್ವಿ. ಈಗ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಈ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಏನಾದರೂ ಅವಕಾಶ ಸಿಗುತ್ತಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮೋದಿ ಅಭಿಮಾನಿ ಇದ್ದಾರೆ. ಈ ತಮ್ಮ ಉಡುಗೊರೆಯನ್ನು ಕೊಡೋಕ್ಕೆ ಅವಕಾಶ ಸಿಗುತ್ತಾ ಅನ್ನೋ ಒಂದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ. ಕ್ಯಾಮ್ರಾಮನ್ ಸಂಜು ಕುಮಾರ್ ತಳವಾರ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.